ನಮಸ್ಕಾರ. ನಾವು ಇವತ್ತು ರಾಗಿ ಸೇಮಿಗೆ ಇದೆಯಲ್ಲ, ಡ್ರೈ ಸೇಮಿಗೆ ಸಿಗತ್ತೆ ಅಂಗಡಿಯಲ್ಲಿ, ಅದರದ್ದು ಉಸ್ಲಿ ಹೇಗೆ ಮಾಡೋದು ಅಂದರೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿವಾಗ 3 ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ, ತೆಂಗಿನ ಎಣ್ಣೆ. ಅದು ಬಿಸಿ ಆಗಲಿ. ಎರಡು ಹಸಿಮೆಣಸು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸು ನಾನು ಯಾವಾಗಲೂ ಅಳತೆ ಹೇಳೋದೇ ಇಲ್ಲ. ಯಾಕಂತ ಹೇಳಿದರೆ ನಿಮ್ಮ ಖಾರಕ್ಕೆ, ಕೆಲವರಿಗೆ ಖಾರ ತುಂಬ ಬೇಕು, ನಮಗೆ ಖಾರ ತುಂಬ ಬೇಡ. ಹಸಿಮೆಣಸು ಇದರಲ್ಲಿ ಫ್ರೈ ಮಾಡಿದರೆ ಅದರದ್ದು ಖಾರ ಎಲ್ಲ ಇದಕ್ಕೆ ಬಿಟ್ಕೊಡ್ತದೆ. ಸ್ವಲ್ಪ ಶುಂಠಿ ಹಾಕಿದ್ದೀನಿ, ಸ್ವಲ್ಪ ಟೇಸ್ಟಿಗೆ, ಅದು ಚೆನ್ನಾಗಿರುತ್ತೆ ಟೇಸ್ಟಿ. ನೀವು ರವೆ ಉಪ್ಮಾ ಮಾಡೋದು ಹಾಕ್ತಿರಲ್ವ, ಹಾಗೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಉದ್ದಿನಬೇಳೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗು, ಇವಾಗ ಈರುಳ್ಳಿ ಹಾಕಿದ್ದೀನಿ. 1 ದೊಡ್ಡ ಈರುಳ್ಳಿ ತಗೊಳ್ತೀನಿ. 1/4 kg ಇದು ಸಂಡಿಗೆ ಸೇಮಿಗೆ. ಇವಾಗ ಇದನ್ನು ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದು ಸೇಮಿಗೆಗೆ ಉಪ್ಪಿದೆಯಾ ನೋಡ್ಕೊಳ್ಳಿ. ಅದಕ್ಕೆ ಉಪ್ಪಿದ್ರೆ ಉಪ್ಪು ಕಡೆಗೆ ಹಾಕೋದು ಬೇಡ, ಇಲ್ಲಾಂದರೆ ಹಾಕಬೇಕು. ಸ್ವಲ್ಪ ಅರಿಶಿನ, ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನಾನು ಹಸಿ ಬಟಾಣಿನ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಅದು ಇದರಲ್ಲಿ ಬೇಯೋದಿಲ್ಲ, ಅದು ಸಪರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಕರಿಬೇವು, ಏನು ದರ್ಶು, ಇವತ್ತು ಸ್ಪೆಷಲ್ ರಾಗಿ ಸೇಮಿಗೆ ತಂದಿದ್ದೀನಿ. ಅದರದ್ದು ಉಪ್ಪಿಟ್ಟು ಮಾಡಿಕೊಡ್ತೀನಿ. ವೇಟ್ ಮಾಡು ಆಯಿತಾ, ಸ್ಕೂಲ್ಗೆ ಹೋಗ್ಬೇಕಲ್ವಾ. ಈಗ ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಟೊಮೆಟೊ ಸರಿಯಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರ್ತದೆ. ನೋಡಿ, ಬಟಾಣಿ ಒಂದಿಷ್ಟು ತಗೊಂಡಿದ್ದೀನಿ, 100 ಗ್ರಾಮ್ ಆಗುವಷ್ಟು ಬಟಾಣಿ ತಗೊಂಡಿದ್ದೀನಿ. ಅದೇ ನೀರನ್ನು ಮತ್ತೆ ಹಾಕ್ತೀನಿ ನಾನು, ಅದನ್ನ ನೀರು ತೆಗೆದಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಇದಾದ್ಮೇಲೆ ಬಟಾಣಿನೂ ಸ್ವಲ್ಪ ಹೊತ್ತು ಹಾಕಿ ಫ್ರೈ ಮಾಡೋಣ. ಎಲ್ಲ ಹಾಕಿದರೆ
ಆ ಸೇಮಿಗೆಗೆ ರುಚಿ ಜಾಸ್ತಿ ಬರುತ್ತೆ. ಇಲ್ಲಾಂದರೆ ಸೇಮಿಗೆ ಬೇರೆ ಅದರಲ್ಲಿ ಏನು ಬೇರೆ ಜಾಸ್ತಿ ಟೇಸ್ಟ್ ಇಲ್ಲ. ಇದಕ್ಕೆ ಮಾತ್ರ ಬಾಡಿಗೆ ಮಾತ್ರ ತುಂಬ ಒಳ್ಳೆಯದು, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ರಾಗಿ ನಾವು ಹೇಗೆ ತಿಂತೀವೋ ಹಾಗೆ ಅದು ಉಪಯೋಗ ಆಗುತ್ತೆ. ನನಗೆ ಅಂಗಡಿಯಲ್ಲಿ ರಾಗಿ ಸೇಮಿಗೆ ಸಿಕ್ತು, ಅದು ತಗೊಂಡು ಬಂದೆ. ನೋಡಿ ನೆನೆಸಿಟ್ಟಿದ್ದೀನಿ. ಅದು ನೆನೆಸುವಾಗ ನೀವು ನೋಡ್ಕೊಂಡು ನೆನೆಸ್ಬೇಕು. ಫಸ್ಟು ರಾಗಿ ನೆನೆಸ್ಬಿಟ್ಟು ಇದು ಸೇಮಿಗೆ ನೆನೆಸ್ಬಿಟ್ಟು ನೋಡ್ಕೊಳ್ಳಿ. ಕೆಲವು ಬೇಗ ಕರ್ಗೋಗ್ಬಿಡುತ್ತೆ, ಕೆಲವು ಗಟ್ಟಿಯಾಗಿರುತ್ತೆ. ಚೆನ್ನಾಗಿರೋದು ಅಂತ ಹೇಳಿದರೆ ಅದು ಅದರಲ್ಲಿ ಏನು ಮಿಕ್ಸ್ ಇಲ್ಲ ಅಂತ ಹೇಳಿದರೆ ಅದು ಗಟ್ಟಿಯಾಗಿರುತ್ತೆ. ಅದರಲ್ಲಿ ಏನಾದರೂ ಬೇರೆ ಮಿಕ್ಸ್ ಮಾಡಿದರೆ ನಮ್ಗೆ ಗೊತ್ತಾಗಲ್ಲ, ಅದು ಬೇಗ ಕರ್ಗು ಹೋಗುತ್ತೆ. ಅದರಿಂದ ನೋಡಿಕೊಂಡು ನೆನೆಸಿಟ್ಕೊಳ್ಳಿ. ನಾನಿವಾಗ ಅರ್ಧ ಗಂಟೆ ನೆನೆಸಿದ್ದೀನಿ, ಅದು ಗಟ್ಟಿಯಾಗೇ ಇದೆ. ನಾನಿವಾಗ ನೀರು ಹಾಕಿ ಅದನ್ನು ಬೇಯಿಸಬೇಕು. ಇವಾಗ ಅದಕ್ಕೆ ಉಪ್ಪಿಲ್ಲ ಅಂತ ಹೇಳಿದ್ಲು ನನ್ನ ಮಗಳು, ಸೊ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಕೆಲವರು ಅದು ಮಾಡುವಾಗಲೇ ಉಪ್ಪು ಹಾಕ್ತಾರೆ. ಉಪ್ಪು ಹಾಕಿದ್ದೀನಿ ನಾನು. ಟೊಮೆಟೊ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಹಾಕ್ತೀನಿ ರಾಗಿ ಸೇಮಿಯಾ. ಇವಾಗ ಬಟಾಣಿ ನೆನೆಸಿದ ಸ್ವಲ್ಪ ನೀರಿದೆ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಟ್ಟು ನೋಡ್ತೀನಿ. ಚೆನ್ನಾಗಿ ಮಾಡಿ ಮುಚ್ಚಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಇವಾಗ ಇದು ರೆಡಿ ಆಗಿತ್ತು ನೋಡಿ, ಉದುರು ಆಗಿದೆ. ಸೊ ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ. ತೆಂಗಿನಕಾಯಿ ತುರಿ ಆಪ್ಷನಲ್, ಬೇಕಾದರೆ ಹಾಕೋಬೋದು. ನಮ್ಮ ಮಂಗಳೂರು ಕಡೆ ಎಲ್ಲ ಹಾಕ್ತೀವಿ ನಾವು, ಉಪ್ಪಿಟ್ಟು ಎಲ್ಲದಕ್ಕೂ ನಾವು ಇದು ಹಾಕ್ತೀವಿ. ಒಂದೆರಡು ನಿಮಿಷ ಇದು ಇರಲಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದು ರೆಡಿ.